ಕುಮಟಾ ಹೊಸ ಬಸ್ ನಿಲ್ದಾಣದ ಅವ್ಯವಸ್ಥೆಯ ಬಗ್ಗೆ ನುಡಿಸಿರಿ ವಾಹಿನಿ ಹೊಂಡಗಳನ್ನು ನೋಡಬೇಕಾದರೆ ಕುಮಟಾ ಬಸ್ ಸ್ಟ್ಯಾಂಡ್ಗೆ ಬನ್ನಿ ಎಂದು ವರದಿ ಬಿತ್ತರಿಸಿತ್ತು. ಈ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಹೊಂಡಗಳನ್ನು ಮುಚ್ಚಿಸಿದ್ದಾರೆ. ನುಡಿಸಿರಿ ವರದಿ ಬೆನ್ನಲ್ಲೇ ಕುಮಟಾದಲ್ಲಿ ಎಚ್ಚೆತ್ತುಕೊಂಡ ಸಾರಿಗೆ ಅಧಿಕಾರಿಗಳು. ಕುಮಟಾ ಹೊಸ ಬಸ್ ನಿಲ್ದಾಣದ ಹೊಂಡ ಮುಚ್ಚಿಸಿದ ಸಾರಿಗೆ ಸಂಸ್ಥೆ ಅಧಿಕಾರಿಗಳು. ಕುಮಟಾ ಹೊಸ ಬಸ್ ನಿಲ್ದಾಣ ಮತ್ತು ಹೊನ್ನಾವರ ಬಸ್ ನಿಲ್ದಾಣದ ಬಗ್ಗೆ ನುಡಿಸಿರಿ ವಾಹಿನಿ ಬುಧವಾರ ವಿಸ್ತೃತ ವರದಿ ಬಿತ್ತರಿಸಿತ್ತು. ಕುಮಟಾ ಹೊಸ ಬಸ್ ನಿಲ್ದಾಣದ ಬಗ್ಗೆ ಹೊಂಡಗಳನ್ನು ನೋಡಲು ಕುಮಟಾ ಬಸ್ ನಿಲ್ದಾಣಕ್ಕೆ ಬನ್ನಿ ಎಂದು ವರದಿ ಬಿತ್ತರಿಸಿತ್ತು. ಜಡ್ಡುಗಟ್ಟಿದ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಿತ್ತು. ಹೊನ್ನಾವರದಲ್ಲಿ ಹೊಂಡದಲ್ಲೇ ಬಸ್ ಸ್ಟ್ಯಾಂಡ್ ಪ್ರವಾಹ ಪ್ರಹಾರ. ಕುಮಟಾ ಹೊಸ ಬಸ್ ಸ್ಟ್ಯಾಂಡ್ನಲ್ಲಿ ಹೊಂಡಗಳದ್ದೇ ಸಾಮ್ರಾಜ್ಯ. ಕುಮಟಾ ಮತ್ತು ಹೊನ್ನಾವರ ಬಸ್ ನಿಲ್ದಾಣದ ಪರಿಸ್ಥಿತಿ ಇದು. ಇತ್ತ ಹೊನ್ನಾವರದಲ್ಲಿ ಮಳೆಗಾಲ ಶುರುವಾಯಿತು ಅಂದ್ರೆ ಬಸ್ ನಿಲ್ದಾಣ ನಿತ್ಯ ಮಳೆ ನೀರಿನಿಂದ ಜಲಾವೃತಗೊಳ್ಳುತ್ತೆ. ಅತ್ತ ಕುಮಟಾ ಬಸ್ ನಿಲ್ದಾಣ ಹೊಂಡದಲ್ಲಿ ಇರದಿದ್ರು ಇಡೀ ಬಸ್ ನಿಲ್ದಾಣ ಹೊಂಡಗಳ ತವರೂರಾಗಿ ಎದ್ದು ನಿಂತಿದೆ. ಕುಮಟಾ ಬಸ್ ನಿಲ್ದಾಣವನ್ನು ಪ್ರವೇಶಿಸುವಾಗ ಮೊಣಕಾಲುದ್ದದ ಹೊಂಡಗಳಲ್ಲಿ ನೀರು ನಿಂತು ಅಧ್ವಾನವಾಗಿತ್ತು. ಬಸ್ಗಳು ವಾಲಿಕೊಂಡು ಬರುತ್ತಿದ್ದ ದೃಶ್ಯ ಭಯಾನಕವಾಗಿತ್ತು. ಪ್ರಯಾಣಿಕರು ಸಂಚರಿಸಲು ಕೂಡ ತೊಂದರೆಯಾಗ್ತಿತ್ತು. ಮಳೆ ಬಂದ್ರೆ ಬಸ್ ನಿಲ್ದಾಣ ಎಲ್ಲಿದೆ, ಹೊಂಡಗಳು ಎಲ್ಲಿದೆ ಅಂತ ಗೊತ್ತಾಗುತ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ಕುಮಟಾ ಬಸ್ ನಿಲ್ದಾಣ ಹದಗೆಟ್ಟು ಹೋಗಿತ್ತು. ಆದಷ್ಟು ಬೇಗ ಈ ಹೊಂಡಗಳನ್ನು ಮುಚ್ಚಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡುವಂತೆ ನುಡಿಸಿರಿ ವಾಹಿನಿ ಆಗ್ರಹಿಸಿತ್ತು. ನಿಜ ಕಣ್ರಿ, ಹೊನ್ನಾವರ ಬಸ್ ನಿಲ್ದಾಣ ಮತ್ತು ಕುಮಟಾ ಬಸ್ ನಿಲ್ದಾಣದ ದುಸ್ಥಿತಿ ನೋಡಿದ್ರೆ ನಮ್ಮನ್ನಾಳುವ ಜನಪ್ರತಿನಿಧಿಗಳು ಮತ್ತು ಆಡಳಿತ ವರ್ಗದ ಕಾರ್ಯವೈಖರಿ ಎಷ್ಟು ಪರಿಣಾಮಕಾರಿಯಾಗಿದೆ ಅನ್ನೋದಕ್ಕೆ ಈ ಹೊಂಡಗಳೇ ಘನಸಾಕ್ಷಿಯಾಗಿ ಗಹಗಹಿಸಿ ನಗುತ್ತಿವೆ. ನುಡಿಸಿರಿ ವಾಹಿನಿ ಪರಿಣಾಮಕಾರಿಯಾದ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಕುಮಟಾ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಮತ್ತೊಂದೆಡೆ ಕುಮಟಾ ಬಸ್ ನಿಲ್ದಾಣದ ಹೊಂಡಗಳ ಬಗ್ಗೆ ನುಡಿಸಿರಿ ವರದಿ ಬಿತ್ತರಿಸಿದ ಬಳಿಕ ಸಾರ್ವಜನಿಕ ವಲಯದಿಂದಲೂ ಜನಾಕ್ರೋಶ ವ್ಯಕ್ತವಾಗಿತ್ತು. ಕಡೆಗೂ ನುಡಿಸಿರಿ ವರದಿಗೆ ಸ್ಪಂದಿಸಿದ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಕುಮಟಾ ಬಸ್ ನಿಲ್ದಾಣದಲ್ಲಿದ್ದ ಹೊಂಡಗಳನ್ನು ಮುಚ್ಚಿಸಿದ್ದಾರೆ. ಶುಕ್ರವಾರ ಕುಮಟಾ ಹೊಸ ಬಸ್ ನಿಲ್ದಾಣದಲ್ಲಿ ಜೆಸಿಬಿ ಮೂಲಕ ಹೊಂಡಗಳಲ್ಲಿ ಜಲ್ಲಿ ಕಲ್ಲುಗಳನ್ನು ಹಾಕಿ ಮುಚ್ಚಿಸಲಾಯಿತು. ಬಸ್ ನಿಲ್ದಾಣದ ಮುಂಭಾಗದಲ್ಲಿದ್ದ ಹೊಂಡಗಳನ್ನು ಮುಚ್ಚಿಸಿರೋದ್ರಿಂದ ಬಸ್ಗಳು ಕೊಂಚ ಮಟ್ಟಿಗೆ ವಾಲದೆ ನಿಲ್ದಾಣಕ್ಕೆ ಪ್ರವೇಶಿಸಬಹುದಾಗಿದೆ.
ಒಟ್ನಲ್ಲಿ ಹೊಂಡಗಳ ಸಾಮ್ರಾಜ್ಯದಿಂದ ಕುಮಟಾ ಹೊಸ ಬಸ್ ನಿಲ್ದಾಣ ಅವ್ಯವಸ್ಥೆಯ ಆಗರವಾಗಿತ್ತು. ಆದ್ರೀಗ ನುಡಿಸಿರಿ ವರದಿಯ ಬಳಿಕ ಬಸ್ ನಿಲ್ದಾಣದಲ್ಲಿದ್ದ ಹೊಂಡಗಳನ್ನು ಮುಚ್ಚಲಾಗಿದೆ. ಇನ್ನು ನುಡಿಸಿರಿ ಜನಪರ ವರದಿಗೆ ಕುಮಟಾ ಭಾಗದ ನಾಗರಿಕರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ರಾಜೇಶ್ ಜೊತೆಗೆ ವಿಶ್ವ, ನುಡಿಸಿರಿ ನ್ಯೂಸ್, ಕುಮಟಾ.